ಎಲ್ರಿಗೂ ನಮಸ್ಕಾರ. ಚೈತ್ರ ನವರಾತ್ರಿ 2025ರ ಪ್ರಾರಂಭ ದಿನಾಂಕ, ಸಮಯ, ಪೂಜಾ ವಿಧಾನ, ಮಹತ್ವ ಹಾಗೂ ಕಳಸ ಸ್ಥಾಪನೆಯ ಶುಭ ಮುಹೂರ್ತವನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ ಆಗಿದ್ರೆ ವಿಡಿಯೋ ನೋಡೋಣ. ಚೈತ್ರ ನವರಾತ್ರಿ 2025 ಮಾರ್ಚ್ 29ರಂದು ಪ್ರಾರಂಭವಾಗುತ್ತದೆ. ಘಟಸ್ಥಾಪನಾ ಸಮಯಗಳು, ಪೂಜಾ ವಿಧಿ, ಉಪವಾಸದ ನಿಯಮಗಳು ಮತ್ತು ಹಬ್ಬದ ಮಹತ್ವವನ್ನು ತಿಳಿಯೋಣ ಬನ್ನಿ. ಒಂದು ವರ್ಷದಲ್ಲಿ ಆಚರಿಸಲಾಗುವ 4 ನವರಾತ್ರಿಗಳಲ್ಲಿ ಒಂದಾದ ಚೈತ್ರ ನವರಾತ್ರಿಯು ಹಿಂದೂ ಧರ್ಮದಲ್ಲಿ ಅಪಾರ ಮಹತ್ವದ್ದಾಗಿದೆ. ಚಂದ್ರ ಸೌರ ಕ್ಯಾಲೆಂಡರ್ ಪ್ರಕಾರ ಇದು ಹಿಂದೂ ಹೊಸ ವರ್ಷದ ಆರಂಭವನ್ನು ಸೂಚಿಸುತ್ತದೆ. ಇದು 9 ದಿನಗಳ ಹಬ್ಬವಾಗಿದ್ದು, ದುರ್ಗಾದೇವಿಯನ್ನು 9 ವಿಭಿನ್ನ ರೂಪಗಳಲ್ಲಿ ಪೂಜಿಸಲು ಮೀಸಲಾಗಿರುತ್ತದೆ. ಎಲ್ಲ ನವರಾತ್ರಿಗಳಲ್ಲೂ ಶುಭವೆಂದು ಪರಿಗಣಿಸಲಾಗಿದ್ದರೂ ಚೈತ್ರ ನವರಾತ್ರಿಯು ವಸಂತಕಾಲದ ಆಗಮನವನ್ನು ಸೂಚಿಸುವುದರಿಂದ ವಿಶೇಷ ಸ್ಥಾನವನ್ನು ಹೊಂದಿದೆ. ಇದು ಹೊಸ ಆರಂಭಗಳು, ಬೆಳವಣಿಗೆ ಮತ್ತು ಸಮೃದ್ಧಿಯನ್ನು ಸಂಕೇತಿಸುವುದು. 2025ರಲ್ಲಿ ಚೈತ್ರ ನವರಾತ್ರಿಯ ನಿರೀಕ್ಷಿತ ದಿನಾಂಕಗಳು, ಸಮಯ, ಆಚರಣೆ ಮತ್ತು ಆಳವಾದ ಮಹತ್ವವನ್ನು ತಿಳಿಯೋಣ. ಚೈತ್ರ ನವರಾತ್ರಿಯ ಘಟಸ್ಥಾಪನಾ ಅಂದರೆ ಕಳಶ ಸ್ಥಾಪನೆ. ನವರಾತ್ರಿಯ ಮೊದಲ ದಿನದಂದು ಕಳಶವನ್ನು ನೀರು, ಧಾನ್ಯಗಳಿಂದ ತುಂಬಿದ ಮಡಕೆ ಮತ್ತು ತೆಂಗಿನಕಾಯಿ ಮತ್ತು ಮಾವಿನ ಎಲೆಗಳಿಂದ ಮುಚ್ಚಲಾಗುತ್ತದೆ. ಸ್ಥಾಪಿಸುವ ಆಚರಣೆ ಇದು ದೇವಿಯ ಆವಾಹನೆಯನ್ನು ಸಂಕೇತಿಸುತ್ತದೆ ಮತ್ತು ಹಬ್ಬಗಳ ಆರಂಭವನ್ನು ಸೂಚಿಸುವುದು. ಕಳಶ ಸ್ಥಾಪನಾ ಅಥವಾ ಕಳಶ ಪೂಜೆ ಎಂದು ಕರೆಯಲ್ಪಡುವ ಘಟಸ್ಥಾಪನೆಯ ಶುಭ ಸಮಯಗಳನ್ನು ಗ್ರಹಗಳ ಸ್ಥಾನಗಳು ಮತ್ತು ಪಂಚಾಂಗ ನಿರ್ಧರಿಸುವುದು. ಪೂಜಾ ವಿಧಿವಿಧಾನಗಳು ಹೀಗಿದೆ. ದೇವಿಗೆ ಮಂತ್ರಗಳನ್ನು ಪಠಿಸುವುದು, ಹೂಗಳು, ಧೂಪದ್ರವ್ಯ ಮತ್ತು ಸಿಹಿ ತಿಂಡಿಗಳನ್ನು ಅರ್ಪಿಸುವುದು ಸೇರಿದಂತೆ ದೈನಂದಿನ ಪ್ರಾರ್ಥನೆಗಳು ಮತ್ತು ಆಚರಣೆಗಳನ್ನು ನಡೆಸಲಾಗುವುದು. ಪ್ರತಿದಿನವೂ ದುರ್ಗೆಯ ನಿರ್ದಿಷ್ಟ ರೂಪಕ್ಕೆ ಸಮರ್ಪಿತವಾಗಿದೆ ಮತ್ತು ಅದಕ್ಕೆ ಅನುಗುಣವಾದ ಮಂತ್ರಗಳು ಮತ್ತು ಪ್ರಾರ್ಥನೆಗಳನ್ನು ಮಾಡಲಾಗುವುದು. ಉಪವಾಸ. ನವರಾತ್ರಿಯ ಸಮಯದಲ್ಲಿ ಅನೇಕ ಭಕ್ತರು ಕಟ್ಟುನಿಟ್ಟಿನ ಉಪವಾಸವನ್ನು ಆಚರಿಸುತ್ತಾರೆ. ಧಾನ್ಯಗಳು, ದ್ವಿದಳ ಧಾನ್ಯಗಳು, ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಮಾಂಸಾಹಾರವನ್ನು ತ್ಯಜಿಸುವುದು. ಸಾತ್ವಿಕ ಆಹಾರವನ್ನು ಸೇವಿಸಲಾಗುವುದು. ಇನ್ನು ಕನ್ಯಾ ಪೂಜೆ. ಅಷ್ಟಮಿ ದಿನ ಅಂದರೆ ದಿನ 8ನೇ ದಿನ ಅಥವಾ ನವಮಿ ದಿನ ಕನ್ಯಾ ಪೂಜೆಯನ್ನು ನಡೆಸಲಾಗುವುದು. ಅಲ್ಲಿ ದೇವಿಯನ್ನು ಪ್ರತಿನಿಧಿಸುವ ಯುವತಿಯರನ್ನು, ಸಾಮಾನ್ಯವಾಗಿ 2ರಿಂದ 10 ವರ್ಷದ ವಯಸ್ಸಿನವರು, ಇವರನ್ನು ಪೂಜಿಸಲಾಗುತ್ತದೆ. ಅವರಿಗೆ ಆಹಾರ, ಉಡುಗೊರೆಗಳು ಮತ್ತು ಗೌರವವನ್ನು ನೀಡಲಾಗುವುದು. ಇದನ್ನು ಅತ್ಯಂತ ಮಂಗಳಕರ ಕಾರ್ಯವೆಂದು ಹೇಳಲಾಗುವುದು. ರಾಮನವಮಿಯ ಆಚರಣೆಗಳು ಸೇರಿರುವುದು. 9ನೆಯ ದಿನವಾದ ನವಮಿಯನ್ನು ರಾಮನವಮಿ ಎಂದು ಆಚರಿಸಲಾಗುತ್ತದೆ. ಇದು ಭಗವಾನ್ ರಾಮನ ಜನ್ಮವನ್ನು ಸೂಚಿಸುವುದು. ಈ ಸಂದರ್ಭವನ್ನು ಸ್ಮರಿಸಲು ವಿಶೇಷ ಪ್ರಾರ್ಥನೆಗಳು, ಭಜನೆಗಳು ಮತ್ತು ಮೆರವಣಿಗೆಗಳು ಆಯೋಜಿಸಲಾಗುವುದು. ಕೊನೆಯದಾಗಿ ವಿಸರ್ಜನೆ. ದಶಮಿಯಂದು ಅಂದರೆ ನವಮಿಯ ನಂತರದ ದಿನ ದುರ್ಗಾದೇವಿಯ ವಿಗ್ರಹಗಳು ಅಥವಾ ಚಿತ್ರಗಳು ನದಿಯ ಅಥವಾ ಇತರ ನೀರಿನ ಮೂಲಗಳಲ್ಲಿ ಮುಳುಗಿಸಲಾಗುತ್ತದೆ. ಇದು ಹಬ್ಬದ ಪೂರ್ಣಗೊಳಿಸುವಿಕೆ ಮತ್ತು ದೇವಿಯ ದೈವಿಕ ನಿವಾಸಕ್ಕೆ ಮರಳುವಿಕೆಯನ್ನು ಸಂಕೇತಿಸುವುದು. ಚೈತ್ರ ನವರಾತ್ರಿಯ ಮಹತ್ವ. ಚೈತ್ರ ನವರಾತ್ರಿಯು ಹಿಂದೂ ಹೊಸ ವರ್ಷವನ್ನು ಘೋಷಿಸುವುದರಿಂದ ಬಹಳ ಮಹತ್ವದ್ದಾಗಿದೆ. ಕೆಟ್ಟದರ ಮೇಲೆ ಒಳ್ಳೆಯದರ ವಿಜಯವನ್ನು ಸಂಕೇತಿಸುತ್ತದೆ ಮತ್ತು ಶಕ್ತಿ ಮತ್ತು ರಕ್ಷಣೆಗಾಗಿ ಶಕ್ತಿಯ ಸಾಕಾರವಾದ ದುರ್ಗಾದೇವಿಯನ್ನು ಪೂಜಿಸಲು ಮೀಸಲಾದ ಅವಧಿಯಾಗಿಯೂ ಕಾರ್ಯನಿರ್ವಹಿಸುತ್ತದೆ. ಈ ಸಮಯದಲ್ಲಿ ಆಚರಿಸುವ ಉಪವಾಸ ಮತ್ತು ಆಚರಣೆಗಳು ಆಧ್ಯಾತ್ಮಿಕ ಶುದ್ಧೀಕರಣ ಮತ್ತು ಸ್ವಯಂ ಅರಿವನ್ನು ಸುಗಮಗೊಳಿಸುತ್ತವೆ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಇದು ಕೃಷಿ ಋತುವಿನ ಆರಂಭವನ್ನು ಸೂಚಿಸುತ್ತದೆ. ಹಬ್ಬವು ರಾಮನವಮಿಯಲ್ಲಿ ಕೊನೆಗೊಳ್ಳುವುದು. ಧರ್ಮ ಮತ್ತು ಭಕ್ತಿಯ ಮಹತ್ವವನ್ನು ಬಲಪಡಿಸುವುದು. ಚೈತ್ರ ನವರಾತ್ರಿಯ ಸಮಯದಲ್ಲಿ ಭಕ್ತರು ಆಚರಿಸುವ ಉಪವಾಸಗಳ ವಿಧಾನಗಳು. ಚೈತ್ರ ನವರಾತ್ರಿಯ ಸಮಯದಲ್ಲಿ ಉಪವಾಸ ಪದ್ಧತಿಗಳು ಬದಲಾಗುತ್ತವೆ, ಆದರೆ ಅವು ಸಾಮಾನ್ಯವಾಗಿ ಶುದ್ಧೀಕರಣವನ್ನು ಗುರಿಯಾಗಿಟ್ಟುಕೊಂಡು ಆಹಾರ ನಿರ್ಬಂಧಗಳನ್ನು ಒಳಗೊಂಡಿರುತ್ತವೆ. ಅನೇಕ ಭಕ್ತರು ಧಾನ್ಯಗಳು, ಮಾಂಸ, ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ತ್ಯಜಿಸುತ್ತಾರೆ. ಹಣ್ಣುಗಳು ಮತ್ತು ಹಾಲು, ಮೊಸರನ್ನು, ಇನ್ನಿತರ ಸಾತ್ವಿಕ ಆಹಾರವನ್ನು ತೆಗೆದುಕೊಳ್ಳುತ್ತಾರೆ. ಇನ್ನು ಕೆಲವರು ಕಟ್ಟುನಿಟ್ಟಿನ ಉಪವಾಸವನ್ನು ಆಚರಿಸುತ್ತಾರೆ, ನೀರು ಅಥವಾ ಹಣ್ಣುಗಳನ್ನು ಮಾತ್ರ ಸೇವಿಸುತ್ತಾರೆ.
ಶುದ್ಧ ಸರಳ ಆಹಾರಗಳನ್ನು ಮಾತ್ರ ಸೇವಿಸುವುದು ಮತ್ತು ಶುದ್ಧ ಮತ್ತು ಶಾಂತಿಯುತ ಮನಸ್ಸನ್ನು ಕಾಪಾಡಿಕೊಳ್ಳುವುದು ಆಧ್ಯಾತ್ಮಿಕ ಅನುಭವ ಹೆಚ್ಚಿಸುವುದರ ಮೇಲೆ ಗಮನ ಕೇಂದ್ರೀಕರಿಸುವುದು ಆಗಿದೆ. ಈ ಚೈತ್ರ ನವರಾತ್ರಿಯ 2025ರಲ್ಲಿ ದುರ್ಗಾ ಹೇಗೆ ಬರುತ್ತಾಳೆ? ಈ ವರ್ಷ ಚೈತ್ರ ನವರಾತ್ರಿಯ ಭಾನುವಾರದಂದು ಪ್ರಾರಂಭವಾಗಿ ರಾಮನವಮಿ ಎಂದು ಕೊನೆಗೊಳ್ಳುವುದು ಅತ್ಯಂತ ಅದೃಷ್ಟಶಾಲಿ ಎಂದು ಪರಿಗಣಿಸಲಾಗಿದೆ. ಚೈತ್ರ ನವರಾತ್ರಿ ಯಾವಾಗ? ದಿನಾಂಕ ಮತ್ತು ಸಮಯ ನೋಡೋಣ. ದೃಕ್ ಪಂಚಾಂಗದ ಪ್ರಕಾರ ಈ ವರ್ಷ ಚೈತ್ರ ನವರಾತ್ರಿ ಮಾರ್ಚ್ 29ರಂದು 2025ರಂದು ಪ್ರಾರಂಭವಾಗಿ ಏಪ್ರಿಲ್ 7ರಂದು ಕೊನೆಗೊಳ್ಳುವುದು. ದಿನಾಂಕ ಮತ್ತು ಸಮಯ ಚೈತ್ರ ಶುಕ್ಲ ಪ್ರತಿಪದ ತಿಥಿ ಆರಂಭ ಮಾರ್ಚ್ 29ರಂದು ಸಂಜೆ 4:27ಕ್ಕೆ. ಚೈತ್ರ ಶುಕ್ಲ ಪ್ರತಿಪದ ತಿಥಿ ಕೊನೆಗೊಳ್ಳುವ ಸಮಯ ಮಾರ್ಚ್ 30ರಂದು ಮಧ್ಯಾಹ್ನ 12:49ಕ್ಕೆ. ಕಳಶ ಸ್ಥಾಪನಾ ಶುಭ ಮುಹೂರ್ತ ಬೆಳಗಿನ ಜಾವ ಮಾರ್ಚ್ 30 6:13ರಿಂದ 10:22ರವರೆಗೆ. ಅಭಿಜಿತ್ ಮುಹೂರ್ತ ಮಾರ್ಚ್ 30 12:01ರಿಂದ 12:50ರವರೆಗೆ. ಚೈತ್ರ ನವರಾತ್ರಿ ಮತ್ತು ಶರದ್ ನವರಾತ್ರಿಯ ನಡುವಿನ ವ್ಯತ್ಯಾಸವೇನು? ಚೈತ್ರ ನವರಾತ್ರಿ ಮತ್ತು ಶರದ್ ನವರಾತ್ರಿಯ ನಡುವಿನ ಪ್ರಾಥಮಿಕ ವ್ಯತ್ಯಾಸವೆಂದರೆ ಅವುಗಳ ಸಮಯ ಮತ್ತು ಸಂಬಂಧಿಸಿದ ಋತುಮಾನದ ಮಹತ್ವ. ಚೈತ್ರ ನವರಾತ್ರಿ ವಸಂತಕಾಲದಲ್ಲಿ ಬರುವುದು ಮತ್ತು ಕೆಲವು ಪ್ರದೇಶಗಳಲ್ಲಿ ಹಿಂದೂ ಹೊಸ ವರ್ಷದ ಆರಂಭವನ್ನು ಸೂಚಿಸುತ್ತದೆ. ರಾಮನವಮಿಯಲ್ಲಿ ಕೊನೆಗೊಳ್ಳುತ್ತದೆ. ಮತ್ತೊಂದೆಡೆ ಶರದ್ ನವರಾತ್ರಿಯು ಶರತ್ಕಾಲದಲ್ಲಿ ನಡೆಯುತ್ತದೆ. ಇದು ಮಳೆಗಾಲದ ನಂತರ ಪರಿವರ್ತನೆಯನ್ನು ಸೂಚಿಸುವುದು ಮತ್ತು ದಸರಾಗೆ ಕಾರಣವಾಗುತ್ತದೆ. ಇದು ಕೆಟ್ಟದರ ಮೇಲೆ ಒಳ್ಳೆಯದರ ವಿಜಯವನ್ನು ಆಚರಿಸುವುದು. ಎರಡೂ ಹಬ್ಬಗಳು ದುರ್ಗಾದೇವಿಯನ್ನು ಗೌರವಿಸಿದರೆ ಶರದ್ ನವರಾತ್ರಿಯನ್ನು ಸಾಮಾನ್ಯವಾಗಿ ಭಾರತಾದ್ಯಂತ ಹೆಚ್ಚು ವ್ಯಾಪಕವಾಗಿ ಆಚರಿಸಲಾಗುವುದು. ಚೈತ್ರ ನವರಾತ್ರಿಯ ಆಧ್ಯಾತ್ಮಿಕ ನವೀಕರಣ ಆಚರಣೆ ಮತ್ತು ಭಕ್ತಿಯ ಸಮಯವಾಗಿರುತ್ತದೆ ಎಂದು ಭರವಸೆ ನೀಡುವುದು. ಈ ಶುಭ ಹಬ್ಬದ ದಿನಾಂಕಗಳು, ಸಮಯಗಳು, ಆಚರಣೆಗಳು ಮತ್ತು ಮಹತ್ವವನ್ನು ಅರ್ಥಮಾಡಿಕೊಳ್ಳುವ ಮೂಲಕ ನೀವು ಅದರ ಆಶೀರ್ವಾದವನ್ನು ಸಂಪೂರ್ಣವಾಗಿ ಸ್ವೀಕರಿಸಲು ಮತ್ತು ಸಮೃದ್ಧಿಯೊಂದಿಗೆ ಸ್ವಾಗತಿಸಲು ನಿಮ್ಮನ್ನು ಸಿದ್ಧಪಡಿಸಿಕೊಳ್ಳಬಹುದು. ದುರ್ಗಾದೇವಿಯು ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೆ ಸಂತೋಷ, ಶಾಂತಿ ಮತ್ತು ಸಮೃದ್ಧಿಯನ್ನು ನೀಡಲಿ. ಈ ಮಾಹಿತಿ ಏನಾದರೂ ನಿಮಗೆ ಉಪಯುಕ್ತವಾದರೆ ಲೈಕ್ ಮಾಡಿ, ಹಾಗೆ ಎಲ್ಲರಿಗೂ ಶೇರ್ ಮಾಡಿ. ಮತ್ತಷ್ಟು ವಿಡಿಯೋಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.